ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಆರ್ಸಿಬಿಯ ಸಿಕ್ಸರ್ ಸರ್ದಾರ ಕ್ರಿಸ್ ಗೇಲ್ ಇವತ್ತು ಫುಲ್ ಶಾಪಿಂಗ್ ಮೂಡ್ನಲ್ಲಿದ್ದರು. ಬೆಂಗಳೂರಿನ ಫೋರಂ ಮಾಲ್ಗೆ ಭೇಟಿ ನೀಡಿದ್ದ ಆರ್ಸಿಬಿ ಆಟಗಾರರು ಮಾಲ್ ಎಲ್ಲ ಸುತ್ತಾಡಿದ್ರು. ಅಲ್ಲದೆ ಮಾಲ್ನಲ್ಲಿ ಗ್ಯಾಂಗ್ನಮ್ ಹಾಡಿಗೆ ಸಖತ್ ಡ್ಯಾನ್ಸ್ ಮಾಡಿದ್ರು. ಗೇಲ್ ಜೊತೆ ಮುತ್ತಯ್ಯ ಮುರಳೀಧರನ್, ತಿಲಕರತ್ನೆ ದಿಲ್ಶಾನ್, ಅಭಿನವ್ ಮುಕುಂದ್, ಡೇನಿಯಲ್ ವೆಟ್ಟೋರಿ ಕೂಡ ಮಾಲ್ಗೆ ಆಗಮಿಸಿದರು. ಈ ಮಧ್ಯೆ ಮಾತನಾಡಿದ ಗೇಲ್ ಆರ್ಸಿಬಿ ತಂಡ ಹಾಗೂ ಬೆಂಗಳೂರಿಗರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಪ್ರೇಕ್ಷಕರು ನೀಡಿದ ಸಪೋರ್ಟ್ನಿಂದಲೇ ಪುಣೆ ವಿರುದ್ಧ ಆರ್ಭಟಿಸೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಿಕೊಂಡರು. Hopefully, the IPL can keep that tone and, we all have a good time. Yeah, it's a good knock. Like I said, it's nothing where I can say I'm not happy with. It's been really good. I enjoy each and every moment of it. And, all the guys played a part. We gotta execute well. With the bowling department, we did well. So I'm really happy overall with the performance. And words can't explain how I feel, to be honest with you, about the performance. So. ಇನ್ನು ರಾಜಕೀಯ ಹೊರತಾಗಿ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ನಡೆದ ಪ್ರಮುಖ ಘಟನಾವಳಿಗಳ ಬಗ್ಗೆ ಒಂದು ರೌಂಡ್ ಇಲ್ಲಿದೆ. ಪಾಕಿಸ್ತಾನ ಮತ್ತು ಉತ್ತರ ಭಾರತದಲ್ಲಿಂದು ಭೂಕಂಪನ ಸಂಭವಿಸಿದೆ. ದೆಹಲಿ, ಜಮ್ಮು ಕಾಶ್ಮೀರ, ಇಂಡೋ ಪಾಕ್ ಗಡಿಯಲ್ಲಿ ಭೂಕಂಪನವಾಗಿದೆ. ಹಲವು ಕಟ್ಟಡಗಳು ಕುಸಿದಿವೆ. ರಿಕ್ಟರ್ ಮಾಪನದಲ್ಲಿ 5.7ರಷ್ಟು ತೀವ್ರತೆ ದಾಖಲಾಗಿದೆ. ಗೋವಾದ ಬೀಚ್ಗಳಲ್ಲಿ ಮದ್ಯಪಾನಕ್ಕೆ ನಿಷೇಧ ಹೇರಲಾಗಿದೆ. ಗೋವಾದ ಪ್ರವಾಸೋದ್ಯಮ ಇಲಾಖೆಯಿಂದ ನಿಷೇಧ ಆದೇಶ ಹೊರಡಿಸಲಾಗಿದೆ. ಮಹಿಳೆಯರ ಸುರಕ್ಷತೆ ಮತ್ತು ಸ್ವಚ್ಛತೆ ದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಗೋವಾ ಸರ್ಕಾರ ತಿಳಿಸಿದೆ. ವಿಶ್ವ ದಾಖಲೆ ವೀರ ಸಚಿನ್ ತೆಂಡೂಲ್ಕರ್ಗೆ ಇಂದು 41ನೇ ಹುಟ್ಟುಹಬ್ಬದ ಸಂಭ್ರಮ. ನೈಟ್ ರೈಡರ್ಸ್ ವಿರುದ್ಧ ಐಪಿಎಲ್ ಪಂದ್ಯವಾಡಲು ಕೋಲ್ಕತ್ತಾದಲ್ಲಿರೋ ಸಚಿನ್ ಅಲ್ಲಿಯೇ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ಬೆಳಗಾವಿಯಲ್ಲಿ ನಡೆದ ಕೆಜೆಪಿ ಬಹಿರಂಗ ಸಭೆಯಲ್ಲಿ ಅನೇಕ ಮಕ್ಕಳನ್ನ ಬಳಸಿಕೊಳ್ಳಲಾಗಿತ್ತು. ಬೆಳಗಾವಿ ಉತ್ತರ ಕ್ಷೇತ್ರದ ಅಭ್ಯರ್ಥಿ ಎಸ್ಸಿ ಮಾಳಕಿ ಪರ ಬಿಎಸ್ವೈ ಪ್ರಚಾರ ನಡೆಸಿದ್ರು. ಈ ವೇಳೆ ಅನೇಕ ಚಿಕ್ಕ ಮಕ್ಕಳು ಕೆಜೆಪಿಯ ಶಾಲು ಹಾಕಿಕೊಂಡು ಪ್ರಚಾರ ಸಾಮಗ್ರಿಗಳನ್ನ ಹಂಚುತ್ತಿರೋದು ಕಂಡುಬಂತು. ಕೊಡಗು ಜಿಲ್ಲೆಯ ಚೆಂಬೆಳ್ಳೂರು ಗ್ರಾಮದಲ್ಲಿ ಬೇಡು ಹಬ್ಬದ ಸಂಭ್ರಮ ಜೋರಾಗಿತ್ತು. ವೇಷಭೂಷಣಗಳನ್ನ ತೊಟ್ಟ ಜನರು ಭಿಕ್ಷೆ ಬೇಡೋ ಮೂಲಕ ಭದ್ರಕಾಳಿಯ ಹರಕೆ ತೀರಿಸಿದ್ರು. 2 ದಿನಗಳ ವಿಶಿಷ್ಟ ಹಬ್ಬದಲ್ಲಿ ಸಾಂಪ್ರದಾಯಿಕ ಸಂಸ್ಕೃತಿ ಮೇಳೈಸಿತ್ತು. ಬನ್ನೀಗ ಜಗಳಿಕಟ್ಟೆನಲ್ಲಿ ನಮ್ಮ ಜನ ಏನ್ ಮಾತಾಡ್ತಿದ್ದಾರೆ ನೋಡೋಣ. ಅಡ್ವಾಣಿ ವಿರುದ್ಧ ಧನಂಜಯ ಕುಮಾರ್ ಮತ್ತೆ ಆರೋಪ. ಯಡಿಯೂರಪ್ಪರಿಂದ ಮತ್ತೆ ಕ್ಷಮೆಯಾಚನೆ. ನೋಡ್ತಾ ಇದ್ರೆ ಏನೋ ನೀನು ಒಡ್ದಾಗ ಮಾಡು, ನಾನು ಹತ್ತಾಗ ಮಾಡ್ತಿದ್ದೆ ಅನ್ನಂಗಿದ್ದೆ. ನಂಬೋದು ಹೆಂಗೆ ಗುರು? ನಂಗೆ ಮತ ಹಾಕಿ ಅಜ್ಞಾತವಾಸ ವನವಾಸ ಸಾಕು, ಶ್ರಾವಣ ಮಾಸಕ್ಕೆ ಕರೆದುಕೊಂಡು ಹೋಗ್ತೀವಿ ಅಂಬರೀಶ್. ಅಣ್ಣ ಮತ್ತೆ ಗೆದ್ಮ್ಯಾಕೆ ನೀ ಮತ್ತೆ ಅಜ್ಞಾತವಾಸ ವನವಾಸಕ್ಕೆ ಹೋಗಾಕಿಲ್ಲ ತಾನೇ? ಬಿಜೆಪಿ 3 ಚೂರಾಗಿ ಸೇರು ಪಾವು ಚಟಾಕವಾಗಿದೆ. ಕಾಂಗ್ರೆಸ್ ತನ್ನಿದ್ದಂತೆ ಮಲ್ಲಿಕಾರ್ಜುನ್ ಖರ್ಗೆ. ಹೌದೌದೌದು, ನಾಯಕರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೇನೆ ಗೊತ್ತಾಗತ್ತೆ ಬಿಡಿ. ಕಾಂಗ್ರೆಸ್ನಲ್ಲಿ ಕಾಲೆಳೆಯುವ ರಾಜಕೀಯ ಆರಂಭವಾಗಿದೆ. ಸದಾನಂದ ಗೌಡ. ನಮ್ದು ಕೈ ಪಕ್ಷ, ಎಳೆದ್ರೆ ಕೈಯಷ್ಟೇ ಇಟ್ಕೊಂಡು ಹೇಳ್ತೀವಿ, ಗೊತ್ತಾಯ್ತಾ ಅಂದ್ರಂತೆ ಸಿಎಂ ರೇಸ್ನಲ್ಲಿರೋ ನಾಯಕರು.
ಇವಿಷ್ಟು ಈ ಹೊತ್ತಿನ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.